ಆಡೋ ವಯಸ್ಸಲ್ಲಿ ಅಂತಿಮ ದಿನಗಳನ್ನು ಎಣಿಸೋ ಸಾವಿರಾರು ಮಕ್ಕಳಿದ್ದಾರೆ. ಇಂಥ ಒಬ್ಬೊಬ್ಬ ಪುಟಾಣಿಯ ಬದುಕಿನ ಕತೆ, ಅವರ ಆಸೆ ಆಕಾಂಕ್ಷೆಗಳನ್ನು ಕೇಳಿದ್ರೆ ಹೃದಯ ತುಂಬಿ ಬರುತ್ತೆ. ರಾಜ್ಯದಲ್ಲೂ ಇಂಥ ಸಾವಿರಾರು ನತದೃಷ್ಟ ಮಕ್ಕಳಿದ್ದಾರೆ. ಇವರಲ್ಲಿ ಕೆಲವರು ತಮ್ಮ ಜೀವನದ ಕೊನೆ ಆಸೆ ಈಡೇರಿಸಿಕೊಂಡು ಇಹಲೋಕಕ್ಕೆ ಗುಡ್ ಬೈ ಹೇಳಿಬಿಟ್ಟಿದ್ದಾರೆ. ಹಲವು ಪುಟಾಣಿಗಳು ತಮಗೆ ಗೊತ್ತೋ ಗೊತ್ತಿಲ್ಲದೆಯೋ ಸಾವಿನ ಸಮೀಪಕ್ಕೆ ಹೋಗ್ತಿದ್ದಾರೆ. ಇಂಥ ಪುಟಾಣಿ ಮಕ್ಕಳನ್ನ ನೋಡಿದ್ರೆ ಸಾವು ಅನ್ನೋದು ಎಷ್ಟು ನಿರ್ದಯ ಅನ್ನಿಸ್ಬಿಡುತ್ತೆ. ಯಾವುದೋ ಮಾರಣಾಂತಿಕ ಕಾಯಿಲೆ ಇವರ ಭವಿಷ್ಯತ್ತನ್ನೇ ಹೊಸಕೆ ಹಾಕೋಕೆ ಕಾದು ನಿಂತು ಬಿಟ್ಟಿರುತ್ತೆ. ಕೆಲವು ಪುಟಾಣಿಗಳಂತೂ ಕ್ಯಾನ್ಸರ್, ಹಾರ್ಟ್ ಪ್ರಾಬ್ಲಮ್ನಂಥ ಮಾರಕ ಕಾಯಿಲೆಗೆ ತುತ್ತಾಗಿ ಇಹಲೋಕಕ್ಕೆ ಗುಡ್ ಬೈ ಹೇಳಿಬಿಟ್ಟಿದ್ದಾರೆ. ಅಂಥ ಕೆಲವು ಮಕ್ಕಳ ಅಂತಿಮ ಆಸೆಯ ಕಥೆಯನ್ನು ಹೇಳ್ತೀವಿ ಕೇಳಿ. ಈ ಬಾಲೆಯ ಹೆಸರು ಅಶ್ವಿನಿ. ವಯಸ್ಸು 12 ವರ್ಷ. ಪೈಲಟ್ ಆಗಿ ಆಕಾಶದಲ್ಲಿ ಹಕ್ಕಿಯಂತೆ ಹಾರಬೇಕು ಅನ್ನೋದು ಈಕೆಯ ಜೀವನದ ಬಹುದೊಡ್ಡ ಆಸೆಯಾಗಿತ್ತು. ಆದ್ರೆ ವಿಧಿ ಎಣಿಕೆ ಬೇರೆಯೇ ಇತ್ತು. ಹೃದಯ ಸಂಬಂಧಿ ಕಾಯಿಲೆ ಪೈಲಟ್ ಆಗೋ ಈಕೆಯ ಆಸೆಯ ರೆಕ್ಕೆಗಳನ್ನೇ ಮುರಿದು ಹಾಕಿತ್ತು. ಯಾಕೆಂದ್ರೆ ಈ ಕಾಯಿಲೆಯಿಂದ ಅಶ್ವಿನಿ ಹೆಚ್ಚು ದಿನ ಬದುಕೋದಿಲ್ಲ ಅಂತ ವೈದ್ಯರು ಶರ ಬರೆದು ಬಿಟ್ಟಿದ್ರು. ಹೀಗಾಗಿ ಮಗಳ ಜೀವನದ ಕೊನೆ ಆಸೆ ಈಡೇರಿಸೋಕೆ ಸಾಧ್ಯವಾಗಲಿಲ್ವಲ್ಲ ಅನ್ನೋ ನೋವು ತಾಯಿಯನ್ನು ಕಾಡುತ್ತಿತ್ತು. ಆಸೆ ತೀರಿತು, ನೋವು ಉಳಿಯಿತು. ವಿಮಾನದಲ್ಲಿ ಹಾರಿದ ತೃಪ್ತಿ ಇತ್ತು, ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಕೊನೆಗಳಿಗೆಯಲ್ಲಿ ಸ್ವಯಂ ಸೇವಾ ಸಂಸ್ಥೆಯೊಂದು ಈ ಪುಟಾಣಿಯ ಆಸೆ ಈಡೇರಿಸೋಕೆ ಮುಂದಾಗಿತ್ತು. ಕಳೆದ ವರ್ಷ ಜಕ್ಕೂರು ವಾಯುನೆಲೆಯಲ್ಲಿ ವಿಮಾನ ಹತ್ತಿ ಇಡೀ ಬೆಂಗಳೂರನ್ನು ಈ ಬಾಲೆ ಸುತ್ತಿ ಬಂದಿದ್ಲು. ವಿಮಾನ ಏರಿ ಹಕ್ಕಿಯಂತೆ ಹಾರೋ ಈಕೆಯ ಕನಸು ಜೀವನದ ಅಂತಿಮ ಕ್ಷಣದಲ್ಲಿ ನನಸಾಗಿತ್ತು. ದುರ್ದೈವ ಅಂದ್ರೆ ವಿಮಾನ ಏರಿ ಹಾರಾಡಿದ 6 ತಿಂಗಳಲ್ಲಿ ಅಶ್ವಿನಿ ಬಾರದ ಲೋಕಕ್ಕೆ ಹಾರಿ ಹೋಗಿದ್ಲು. ಹಕ್ಕಿಯಂತೆ ಹಾರಾಡಿದ ತೃಪ್ತಿ ಇವಳಲ್ಲಿ ಇತ್ತು. ಆದ್ರೆ ಅಷ್ಟರೊಳಗೆ ಅಶ್ವಿನಿಯ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ವಿಮಾನ ಏರೋ ಆಸೆಯನ್ನು ಈಡೇರಿತ್ತು. ಆದ್ರೆ ಇವಳ ಅಗಲಿಕೆಯ ನೋವು ತಾಯಿಯಲ್ಲಿ ಹಾಗೆ ಉಳಿದು ಹೋಯಿತು. ವಿಮಾನ ಏರಿ ತನ್ನ ಕೊನೆ ಆಸೆ ಈಡೇರಿಸಿಕೊಂಡು ಬಾರದ ಲೋಕಕ್ಕೆ ಹೊರಟು ಹೋದ ಅಶ್ವಿನಿಯ ನೋವಿನ ಕಥೆ ಇದು. ಆದ್ರೆ ಬಾಲ್ಯದಲ್ಲೇ ಇಂಥ ಸಾವು ಬದುಕಿನ ಹೋರಾಟ ನಡೆಸುತ್ತಿರೋ ಅದೆಷ್ಟೋ ಮಕ್ಕಳಿದ್ದಾರೆ. ಬದುಕಿನ ಅಂತಿಮ ಕ್ಷಣಗಳನ್ನು ಎದುರಿಸುತ್ತಿದ್ದಾರೆ. ಅಂತಹ ನತದೃಷ್ಟ ಬಾಲಕರಲ್ಲಿ ಈ ವಿಶ್ವಾಸ್ ಅನ್ನೋ 8 ವರ್ಷದ ಬಾಲಕನು ಒಬ್ಬ. ಈ ವಿಶ್ವಾಸ್ಗೆ ಖಗೋಳ ವಿಜ್ಞಾನಿ ಆಗಬೇಕೆನ್ನೋ ಆಸೆ. ವಿಶ್ವಾಸನ ಆಸೆಗೆ ತಣ್ಣೀರು ಎರಚಿರೋ ಮಾರಕ ಕ್ಯಾನ್ಸರ್. 8 ವರ್ಷದ ಈ ಪೂರ ತಾನು ಖಗೋಳ ವಿಜ್ಞಾನಿ ಆಗಬೇಕು ಅನ್ನೋ ಅದಮ್ಯ ಆಸೆ ಕಂಡಿದ್ದ. ಆದ್ರೆ ಎಂಥ ದುರ್ದೈವ, ಕ್ಯಾನ್ಸರ್ ಅನ್ನೋ ಮಾರಿ ಈ ಪುಟಾಣಿಯನ್ನು ಪರ್ಮನೆಂಟ್ ಆಗಿ ಆಕಾಶದ ನಕ್ಷತ್ರವನ್ನಾಗಿಸೋಕೆ ಹೊರಟು ಬಿಟ್ಟಿದೆ. ಟೆಲಿಸ್ಕೋಪ್ನಲ್ಲಿ ನಕ್ಷತ್ರ ಗ್ರಹತಾರೆಗಳನ್ನು ಎಣಿಸೋ ಈತನ ಆಸೆಗೆ ಕ್ಯಾನ್ಸರ್ ತಿಲಾಂಜಲಿ ಬಿಟ್ಟು ಬಿಟ್ಟಿದೆ. ವೈದ್ಯರು ಈತನ ಆಯಸ್ಸು ಕೇವಲ 1 ತಿಂಗಳು ಅಂದು ಬಿಟ್ಟಿದ್ದಾರೆ. ಮಗುಗೆ ವಿಶ್ ಇದ್ದಿದ್ದು ಹಿ ವಾಂಟ್ಸ್ ಟು ಬಿ ಒನ್ ಅಮಂಗ್ ದ ಸ್ಟಾರ್ಸ್, ಆ ಥರ ಒಂದು ವಿಶ್ ಇತ್ತು. ಡಾಕ್ಟರ್ ಅವನಿಗೆ 1 ಮಂತ್ ಟೈಮ್ ಕೊಟ್ಟಿದ್ರು. ಸೊ ನಾವು ಅದಕ್ಕೆ ಎಲ್ಲ ಬೇಕಾಗಿರೋ ರೂಮ್ ಡೆಕೋರೇಟ್ ಮಾಡಿದ್ವಿ. ರೂಮ್ ಇದು ಸ್ಕೈ ಆ ಒಂದು ಅಟ್ಮಾಸ್ಫಿಯರ್ ತರೋದಕ್ಕೆ ಸ್ಟಾರ್ಸು ಮತ್ತು LEDs ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸೊ ಅದು ನಮಗೆ ಸ್ಪಾನ್ಸರ್ ಮಾಡಿದವರು. ನಾವು ಮಾತಾಡಿದವಾಗ ಕೆಲವರು ಅಂಗಡಿಯವರೇ ನಾವು ಕೊಡ್ತೀವಿ ಅಂತ ಹೇಳಿ ಅದು ತಿಳ್ಕೊಂಡು ಅವರೇ ಸ್ಪಾನ್ಸರ್ ಮಾಡಿದ್ರು. ಮನೆಯಲ್ಲೇ ಸೃಷ್ಟಿಯಾಗಿತ್ತು ಮಿನಿ ಆಕಾಶ. ಬೆಡ್ ಮೇಲೆಯೇ ಸುತ್ತುವ ಗ್ರಹಗಳ ಸೃಷ್ಟಿ. ಪೋಷಕರಿಗೆ ಮಗನನ್ನು ಕಳೆದುಕೊಳ್ಳುವ ನೋವು ಒಂದು ಕಡೆಯಾದ್ರೆ ಈತನ ಆಸೆ ಈಡೇರಿಸೋಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅನ್ನೋ ಯಾತನೆ ಕಾಡ್ತಿತ್ತು. ಆಗ ನೆರವಿಗೆ ಬಂದಿದ್ದೆ ಮೇಕ್ ಎ ವಿಶ್ ಅನ್ನೋ ಸಂಸ್ಥೆ. ವಿಜ್ಞಾನಿ ಆಗಬೇಕು ಅನ್ನೋ ವಿಶ್ವಾಸನ ಆಸೆಯಂತೆ ಮನೆಯಲ್ಲೇ ಈತನ ಕನಸಿನ ಆಕಾಶವನ್ನು ಸೃಷ್ಟಿಸಿಬಿಟ್ಟಿತು. ಬೆಡ್ನಲ್ಲೇ LED ಪ್ರೊಜೆಕ್ಟರ್ ಅಳವಡಿಸಿ ಚಲಿಸೋ ಗ್ರಹತಾರೆಗಳನ್ನು ನೋಡುವಂತೆ ವ್ಯವಸ್ಥೆ ಮಾಡಲಾಗಿತ್ತು.
ಮಲಗುವ ಬೆಡ್ ಮೇಲೆಯೇ 9 ಗ್ರಹಗಳು ಸೂರ್ಯನ ಸುತ್ತ ಸುತ್ತೋ ಅನುಭವ ನೀಡೋ ಸನ್ನಿವೇಶವನ್ನು ಸೃಷ್ಟಿಸಲಾಗಿತ್ತು. ಅಲ್ಲೊಂದು ಪುಟ್ಟ ಟೆಲಿಸ್ಕೋಪ್ ಅನ್ನು ಇಡಲಾಗಿತ್ತು. ಒನ್ ವೀಕ್ ಮುಂಚೆ ಅವ್ರು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ರು. ಮನೆಗೆ ಬಂದವಾಗ ಮನೆಗೆ ಬರೋಕ್ಕಿಂತ ಮುಂಚೆ ಚೈಲ್ಡ್ಗೊಂದು ಸರ್ಪ್ರೈಸ್ ಆಗಿತ್ತು. ಫುಲ್ ರೂಮ್ ನಾವು ಪೇರೆಂಟ್ಸ್ ನಮಗೆ ಇನ್ಫಾರ್ಮ್ ಮಾಡಿದ್ರು ಈ ಥರ ಬರ್ತಿದ್ದಾರೆ ಅಂತ. ನಾವು ಹೋಗಿ ಅವರು ಫುಲ್ ರೂಮ್ ಡೆಕೋರೇಟ್ ಎಲ್ಲ ಮಾಡಿ ಮನೆಗೆ ಅವ್ರು ಬರೋವಾಗ ಚೈಲ್ಡ್ ಹ್ಯಾಡ್ ಟು ವ್ಯೂ ದಟ್ ಥಿಂಗ್. ಇಂಥ ಮಾರಣಾಂತಿಕ ಕಾಯಿಲೆಗಳಿಂದ ಬಳಲುತ್ತಿರೋ ಪುಟಾಣಿಗಳ ಕೊನೆಯ ಆಸೆಗಳನ್ನು ಕೇಳಿದ್ರೆ ಎಂಥವರಿಗೂ ಕರಳು ಕಿತ್ತು ಬರುತ್ತೆ. ಈ ಪುಟಾಣಿ ಬಾಲಕಿಯನ್ನೇ ನೋಡಿ. ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಿರೋ ಈಕೆಯ ಕೊನೆಯ ಆಸೆ ಅಂದ್ರೆ ದೊಡ್ಡ ಟೆಡ್ಡಿ ಬೇರ್ ಜೊತೆ ಆಟವಾಡಬೇಕು ಅನ್ನೋದು. ಇವಳ ಆಸೆ ಈಡೇರಿಸೋಕೆ ಅಂತಲೇ ಮೇಕೆಯ ವಿಷಯ ಸದಸ್ಯರು ದೊಡ್ಡ ಟೆಡ್ಡಿ ಬೇರ್ನ ವೇಷ ತೊಟ್ಟು